ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಯೂಟ್ಯೂಬ್ ಚಾನಲ್ಗೆ. ನಾನು ನಿಮಗೆ ಇವತ್ತು ಪ್ರೈಮ್ ಲೊಕೇಶನ್ ಅಂದರೆ ಜೆ ಪಿ ನಗರ್ 9 ಫೇಸ್ EWS ಲೇಔಟಲ್ಲಿರುವಂತಹ ಒಂದು ಲಕ್ಸುರಿ ಲ್ಯಾವಿಶ್ ತ್ರಿಪ್ಲೆಕ್ಸ್ ಮನೆನ ತೋರ್ಸೋಕೆ ಬಂದಿದ್ದೀನಿ. ಇದು ನಮಗೆ ಸೌತ್ ಫೇಸ್ ಗೇಟು, ಈಸ್ಟ್ ಫೇಸ್ ಮೇನ್ ಡೋರು, ಟೋಟಲ್ 4 ಬೆಡ್ರೂಮ್ ಇರುವಂತಹ ಮನೆ. ಸಿಂಪಲ್ ಅಚ್ಚುಕಟ್ಟಾಗಿ ಫಿನಿಶಿಂಗ್ ಮಾಡಿ ಫುಲ್ ರೆಡಿ ಟು ರಿಜಿಸ್ಟರ್ಗೆ ಮಾಡಿಕೊಟ್ಟಿರುವಂಥ ಮನೆ. ರಸ್ತೆ ಬಗ್ಗೆ ಹೇಳ್ಬಿಡ್ತೀನಿ. 40 ಅಡಿ ವೈಡ್ ರಸ್ತೆ. ಹಾಗೆ ಮೇನ್ ರೋಡ್ ಏನಿದೆಯಲ್ಲ, ಜಸ್ಟ್ ನಮಗೆ 100 ಮೀಟರೂ ಆಗೋಲ್ಲ. ಆ ಮೇನ್ ಲಾರಿ ಏನು ಐತಲ್ಲ, ಅದು 80 ಫೀಟ್ ರೋಡು, ಆಂಜನಪುರ. ಇಲ್ಲಿದ್ದ ವಾಜರಳ್ಳಿ ಅಥವಾ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಜಸ್ಟ್ 1.5 ಕಿಲೋಮೀಟರ್ ಮ್ಯಾಕ್ಸಿಮಮ್ ಅಂತಲೇ ಹೇಳ್ಬೋದು. ಫ್ರಂಟ್ ಎಲಿವೇಷನ್ ಬಗ್ಗೆ ಹೇಳಬೇಕನ್ನೋ ಹೋಗಿದ್ರೆ ಫೋಲ್ಡಬಲ್ ಗೇಟ್ ಸಿಗುತ್ತೆ. ಹಾಗೆ ನಿಮಗೆ ಮಂಗಳೂರು ಟೈಲ್ಸು ಹಾಕಿ ಕೊಟ್ಟಿರುವಂಥದ್ದು. ಹೋದವನು ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗು ಮತ್ತು ಸ್ಟ್ರಕ್ಚರ್ ಪೇಂಟಿಂಗು. ಟಾಪ್ ಫ್ಲೋರಲ್ಲಿರುವಂತಹ ರೂಮ್ಗೆ ಬಾಲ್ಕನಿ. 40 ಅಡಿ ರಸ್ತೆ. ಇನ್ನೊಂದು ಸಲ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಮನೆ ಹೆಸರು ಎಲ್ಲ ಇಲ್ಲಿ ಬರ್ಕೋಬೋದು. ಫೋಲ್ಡಬಲ್ ಕಾರ್ಗಳೆಲ್ಲ ನೀವು ಹೊರಗಡೆ ನಿಲ್ಲಿಸ್ಕೋಬೋದು, ಒಳಗಡೆ ನಿಲ್ಲಿಸ್ಕೋಬೋದು. ಅಷ್ಟು ಪ್ರೈಮ್ ಜಾಗ ಬಿಟ್ಟಿದ್ದಾರೆ ನೋಡಿ. ಫುಲ್ ಕಾರ್ ಪಾರ್ಕಿಂಗ್ ಲೇಔಟು. ಫ್ಲೋರಿಂಗ್ ಬಂದು 1x1 ಸೆರಾಮಿಕ್ ಟೈಲ್ಸು. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ 2x4 ವೆಟ್ರಿಫೈಡ್ ಟೈಲ್ಸ್ 4 ಅಡಿವರೆಗೂ ಸಿಗುತ್ತೆ. 2 ಕಾರ್ಗಳನ್ನ ನಿಲ್ಲಿಸ್ಕೋಬೋದು. ಆಲ್ರೆಡಿ ಒಂದು ಕಾರ್ ನಿಂತ್ಕೊಂಡಿದೆ, ಅದ್ರ ಹಿಂದ್ಗಡೆ ಇನ್ನೊಂದು ಕಾರ್ ನಿಲ್ಲಿಸ್ಕೊಂಡು ಇಲ್ಲಿ ಅಕ್ಕಪಕ್ಕದಲ್ಲಿ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಇನ್ನೊಂದು ವಿಶೇಷತೆ ಏನಂದರೆ, ಬೋರ್ವೆಲ್ ಇದೆ, ಕಾವೇರಿ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ, ನೀರು ಬರ್ತಾ ಇದೆ. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಕೂಡ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನಿಮಗೆ ಗ್ಯಾಸ್ ಪ್ರಾವಿಷನ್ 2 ಸಿಲಿಂಡರ್ನ ಇಟ್ಕೊಳ್ಳುವಂತಹ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಇದು ಶೂ ರ್ಯಾಕು. ಎಷ್ಟೇ ಚಪ್ಪಲಿ ಶೂ ಇದ್ದರೆ ಇಟ್ಕೋಬಹುದು. ಕೂಲಾಗಿರುವಂತಹ ಫಾಲ್ ಸೀಲಿಂಗು, ಪಕ್ಕ ವಾಸ್ತು ಬರುವಂತಹ ಮನೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ UPS ಪಾಯಿಂಟು, ಬೋರ್ವೆಲ್ ಇದೆ, ಹಾಗೆ ಸಂಪು ಕೂಡ ಇದೆ, ಅಕ್ಕಪಕ್ಕನೇ ಇಟ್ಟಿರುವಂಥದ್ದು. ವಾಲ್ ಕ್ಲೈಂಡಿಂಗ್ ಇಲ್ಲಿ ಸೆರಾಮಿಕ್ ಟೈಲ್ಸು, ಲೀಫ್ ಪ್ಯಾಟರ್ನ್ ಇರುವಂತಹದ್ದು. ಸೇಫ್ಟಿಗೆ MS ರೇಲಿಂಗ್ಸು. ಇನ್ ಕೇಸ್ ಫ್ಯೂಚರಲ್ಲಿ ನೀವು ರೂಮ್ ಏನಾದರೂ ಮಾಡ್ಕೊತೀರ ಅನ್ನೋ ಹಾಗಿದ್ದರೆ ಭೀಮ್ ಬಿಟ್ಟಿದ್ದೀವಿ. ಭೀಮ್ಗೆ ಒಂದು ವಾಲ್ನ ಕ್ರಿಯೇಟ್ ಮಾಡಿಕೊಂಡ್ರೆ ರೂಮ್ ಆಗುತ್ತೆ. ಅದಕ್ಕೆ ಒಂದು ಕಾಮನ್ನಾಗಿ ಟಾಯ್ಲೆಟ್ ಬೇಕು ಅನ್ನೋ ಹಾಗಿದ್ರೆ ಇಲ್ಲಿ ಆಲ್ರೆಡಿ ಇದೆ. ಟಾಯ್ಲೆಟ್ ಒಂದು ಸಿಗುತ್ತೆ ಈ ಫ್ಲೋರಲ್ಲಿ. ಈ ಸೆಟ್ ಬ್ಯಾಕಿಂದ ಆ ಕಡೆವರೆಗೂ ಈ ಥರ ಲುಕ್ ಕಾಣಿಸುತ್ತೆ. ಫಿನಿಶಿಂಗ್ ಮಾತ್ರ ಮನೆ ಹೇಳೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಸ್ಲಿಪ್ಪರ್ನ ದಯವಿಟ್ಟು ಇಲ್ಲೇ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಿ. ಟೀಕ್ ವುಡ್ ಪಿಲ್ಲರು, ಅದಕ್ಕೆ SS ರೇಲಿಂಗ್ಸ್ 304 ಗೇಜ್ ಜಿಂದಲ್ದು ಇನ್ಸ್ಟಾಲ್ ಮಾಡಿದ್ದಾರೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು ಫ್ಲೋರಿಂಗ್ ಕೊಟ್ಟಿರೋದು ಸ್ಟೇರ್ ಕೇಸಿಗೆ. ವೆಂಟಿಲೇಷನ್ ಮುಂದ್ಗಡೆನೂ ಬರುತ್ತೆ ಮತ್ತು ಹಿಂದ್ಗಡೆಯಿಂದನೂ ಬರುತ್ತೆ. ಗೆಳೆಯರೆ, ಈ ಸ್ಟೇರ್ ಕೇಸ್ ಬಂದು ನಮಗೆ 4 ಅಡಿ ವೈಡ್ ಆಗಿದೆ. ಅಂದರೆ ಗಾತ್ರದಲ್ಲಿ ಆಗಲಿ, ಭಾರವಾಗಿದ್ದರೆ ಅಥವಾ ಸೈಜಲ್ಲಿ ದೊಡ್ಡದಾಗಿದ್ದರೆ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. 2 ಕಡೆಯೂ ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ ವಿತ್ ಬಾರ್ಡ್ರು ಅಲೈನ್ಮೆಂಟು. ಸ್ಟೇರ್ ಕೇಸ್ ಎಲ್ಲ ನಿಮಗೆ ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು. ರೈಟ್ ಸೈಡಿಗೆ ನೋಡ್ತಾ ಇದ್ದೀರಾ, ಸ್ಟ್ರಕ್ಚರ್ ಪೇಂಟಿಂಗ್ ಕೊಟ್ಟಿದ್ದಾರೆ. ಹ್ಯಾಂಡ್ ಗ್ರಬರ್ ಎಲ್ಲ ಸಿಗುತ್ತೆ. ಆಪೋಸಿಟ್ಟು ಸೇಫ್ಟಿಗೋಸ್ಕರ SS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ನ್ಯಾಚುರಲ್ ಪ್ಲ್ಯಾಂಟರ್ಸ್ ಎಲ್ಲ ಸಿಗುತ್ತೆ. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ. ಮನೆ ಬಗ್ಗೆ ಜಾಸ್ತಿ ಹೊಳಲ್ಲ, ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ, PVC ಫಾಲ್ ಸೀಲಿಂಗು. ಈಗ ಮೇನ್ ಡೋರ್, ಈಸ್ಟ್ ಫೇಸ್ ಮೇನ್ ಡೋರ್ ಇದೆ. ಟೀಕ್ ವುಡ್ಡಿಂದು 8 ಇಂಚಸ್ ವಾಸ್ಕಲ್ಲು, ಹಾಗೆ ಮ್ಯಾಟ್ ಫಿನಿಶಿಂಗ್ ಪ್ಯೂ ಪಾಲಿಷ್ನ ಮಾಡಿರುವಂಥದ್ದು. ಇದು ಮೇನ್ ಡೋರ್. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಈಗ ಮೇನ್ ಪಾರ್ಟ್ಸ್ ಆಫ್ ದ ಹೌಸ್, ಹಾಲು ನೋಡಿ ಗೆಳೆಯರೆ. ನಿಮಗೆ ಎಲ್ಲರೂ ಬೇರೆ ಥರ ಫ್ಲೋರಿಂಗ್ ಏನಿದೆಲ್ಲ ಗ್ರಾನೈಟ್ ಕೊಡ್ತಾರೆ. ಇದು ಬುಕ್ ಮ್ಯಾಚ್ ಪ್ಯಾಟ್ರನ್ ಅಂತ ಹೇಳ್ತೀವಿ. ಫ್ಲೋರಿಂಗು ಸಕ್ಕತ್ತಾಗಿದೆ, ಗ್ರಾನೈಟ್ ಮಾತ್ರ ಸಾಫ್ಟಲ್ಲಿ. ಆಪೋಸಿಟೇ ನೀವು ಸೋಫಾ ಅಲೈನ್ಮೆಂಟ್ ಮಾಡ್ಕೊತೀರ ಅನ್ನೋ ಹಾಗಿದ್ರೆ L ಶೇಪಲ್ಲಿ ಸೋಫಾ ಇಟ್ಕೋಬೋದು. ನನ್ನ ಹಿಂದ್ಗಡೆಗೆ TV ಕ್ಯಾಬಿನೆಟ್ ಬರುತ್ತೆ. ಇಲ್ಲಿ ನಾವು ಒಂದು ವಾಲ್ ಆಫ್ ದ ಫ್ರೇಮ್ ಮಾಡಿರೋದು, ಫ್ಯಾಮಿಲಿ ಫೋಟೋ ಏನು ಬೇಕಾದರೂ ನೀವು ಮಾಡ್ಕೋಬೋದು. ಬಟ್ ನಾವು ನ್ಯಾಚುರಲ್ ಲುಕ್ ಕೊಟ್ಟಿದ್ದೀವಿ.
ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕು ನಾವು ಇದ್ದರೆ ಪಿ ಒ ಪಿ ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು ವಾರ್ಮ್ನು ಮತ್ತು ರಿಮೋಟ್ ಕಂಟ್ರೋಲರ್ ಫ್ಯಾನು ಸಿಗುತ್ತೆ. ಓಕೆ, ಈ ಕಡೆಯಿಂದ ಈಗ ಆ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಈ ಟಿ ವಿ ಕ್ಯಾಬಿನೆಟ್ಟು ವಾಲ್ ಮೌಂಟ್ ಆಗಿರುತ್ತೆ, ಅಂದರೆ ನಿಮಗೆ ಈಸಿಯಾಗಿ ಕಸ ಎಲ್ಲ ಕೆಳಗಡೆ ಗುಡಿಸ್ಕೋಬೋದು. ಇದು ಇಂಟೀರಿಯರ್ ವರ್ಕ್ ಏನಿದೆಯಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಮಾಡಿರೋದು, ಮತ್ತು ಅದು 3D ಆಗಿರುತ್ತೆ. ವಾವ್, ತುಂಬ ಚೆನ್ನಾಗಿದೆ, ನೋ ವರ್ಡ್ಸ್. ಹಾಗೆ ಇಲ್ಲಿ ನಮಗೆ 4/6 ಇರುವಂತಹ ಬಿಗ್ ವಿಂಡೋ ಬರುತ್ತೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಮ್ಯಾಟ್ ಫಿನಿಷಿಂಗು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಈಗ ಈ ವಿಂಡೋದಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಒಂದಕ್ಕಿಂತ ಒಂದು ಎಲ್ಲರೂ ಸ್ಟೇರ್ಕೇಸ್ ಕೆಳಗಡೆ ವಾರ್ಡ್ರೋಬರ್ ಮಾಡಿ ಸ್ಟೋರೇಜ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಆದರೆ ಇವರು ಪ್ಲ್ಯಾಂಟರ್ ಬಾಕ್ಸ್ ಥರ ಮಾಡಿಬಿಟ್ಟಿದ್ದಾರೆ. ನಿಮಗೆ ಅಕ್ವೇರಿಯಂ ಇಡೋದಕ್ಕೆ ಆಗಲಿ ಏನು ಬೇಕಾದ್ರೂ ಮಾಡ್ಬೋದ್ರಿ, ಅಷ್ಟು ಚೆನ್ನಾಗಿದೆ. ಪಾಯಿಂಟೆಲ್ಲ ಇದೆ. ವಾವ್, ಇದು ಒಂದು ಹಾಲ್ನ ಲಕ್ಷಣ. ಎಲ್ಲ ನ್ಯಾಚುರಲ್ಲು ಪ್ಲಾಟ್ಸ್ಗಳು ಇಟ್ಟಿರೋದು, ಗಿಡಗಳು ಇಟ್ಟಿರೋದು. ಹಾಗೆ ಈ ಟಿ ವಿ ಕ್ಯಾಬಿನೆಟ್ ಪಕ್ಕ ರ್ಯಾಫ್ಟರ್, ವುಡನ್ ರ್ಯಾಫ್ಟರ್ಗಳಿದೆ. ಹಾಗೆ ಪೂಜಾ ರೂಮ್ ಇಲ್ಲಿ ಸಿಗುತ್ತೆ. ಟಫನ್ ಗ್ಲಾಸು 12 mm. ಹಾಗೆ ಟೀಕುಡ್ ಫ್ರೇಮ್ನ ಕೊಟ್ಟಿರುವಂಥದ್ದು. ಒಬ್ಬರು ಆರಾಮಾಗಿ ಕುತ್ಕೊಂಡು ಪೂಜೆನ ಮಾಡ್ಬೋದು. ಫೋಟೋ ಫ್ರೇಮ್ ಇಡೋದಕ್ಕೆ ಸ್ಲ್ಯಾಬ್ ಇದೆ, ಅಕ್ರಾಲಿಕ್ ಲ್ಯಾಮಿನೇಷನ್ನು ಡೋರ್ಗಳು ಮತ್ತು ಕ್ವಾಡ್ಸು ಫ್ರೇಮು. ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳ್ತೀವಿ, ಪ್ಯೂರ್ ವೈಟು ಕೊಟ್ಟಿರುವಂಥದ್ದು. ವಾಲ್ ಕ್ಲೈಂಡಿಂಗು, ವಿನಿಯರ್, ಫಾಲ್ ಸೀಲಿಂಗು. ಎಂಟೈರ್ ಬಿಲ್ಡಿಂಗು ತುಂಬ ಚೆನ್ನಾಗಿ ಬಂದಿದೆ ಗೆಳೆಯರೆ. ಇದು ಒಂದು ಅಡುಗೆ ಮನೆ ನೋಡ್ತಾ ಇದ್ದೀರಾ. ಅಡುಗೆ ಮನೆ ಹೇಗಿದೆ ಅಂತಂದರೆ ಹೆಣ್ಮಕ್ಳು ಫಿದಾ ಆಗಿಬಿಡ್ತೀರ, ಅಷ್ಟು ಚೆನ್ನಾಗಿ ಬಂದಿದೆ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಅಕ್ರಾಲಿಕ್ ಲ್ಯಾಮಿನೇಷನ್ನು, ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು. ಇದು ಕ್ವಾಡ್ಸು, ವಾಟರ್, ಇಲ್ಲಿ ವಾಟರ್ ಪ್ಯೂರಿಫೈ ಒಳಗಡೆ ಇನ್ಬಿಲ್ಟ್ ಬರುತ್ತೆ. ಇಟಾಲಿಯನ್ ಕಸ್ಟಮೈಸ್ಡ್ ಇದು ಟೈಲ್ಸು, ನೋ ವರ್ಡ್ಸ್. ಜಿ ಪ್ರೊಫೈಲರ್ ಎಲ್ಲ ಸಿಗುತ್ತೆ. ಒಳಗಡೆ ಇನ್ಬಿಲ್ಟ್ ನಿಮಗೆ ಪ್ರೊಫೈಲ್ ಲೈಟೆಲ್ಲ ಇದೆ. ಓವರ್ ಹೆಡ್ ವಾರ್ಡ್ರೋಬರು. ಡೈನಿಂಗ್ ಹಾಲ್ ಏರಿಯಾ ನೋಡಿ, ಇಲ್ಲಿ 4 to 6 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಆರಾಮಾಗಿ ಹಾಕೋಬೋದು. 4/5 ಇದೆ ಅನಿಸುತ್ತೆ, ಐ ಥಿಂಕ್. ವಿಂಡೋ, ಬಿಗ್ ವಿಂಡೋ, 3 ಶಟರ್ಸ್ ಇದೆ. ಇಲ್ಲಿ ಫ್ರಿಜ್ ಪಾಯಿಂಟು ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮೈಕ್ರೋವೇವು, ಮಿಕ್ಸರ್ ಏನಾದರೂ ಇದ್ದರೆ ಇಲ್ಲಿ ಇಟ್ಕೋಬಹುದು. ಹಾಗೆ ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದಾರೆ. ಪ್ಯಾಂಟ್ರಿ ಯೂನಿಟು ಡ್ರೈ ಆ್ಯಂಡ್ ವೆಟ್ಟು ಪಾರ್ಟಿಷನ್ ಮಾಡ್ಕೋಬೋದು. ಒಳಗಡೆ ಲೈಟ್ ಕೂಡ ಇದೆ. ಹೊಗಳಕ್ಕಾಗಲ್ಲ, ಮನೆ ಅಷ್ಟು ಚೆನ್ನಾಗಿದೆ. ಓಕೆ, ಎಲ್ಲ ನೋಡಿದ್ದೀರಾ ಅಡುಗೆ ಮನೆನ. ಈ ಅಡುಗೆ ಮನೆ ಆಪೋಸಿಟೇ ನಮಗೆ ಒಂದು ಕಾಮನ್ ಯುಟಿಲಿಟಿ. ಇಲ್ಲೊಂದು ಕಾಮನ್ ಯುಟಿಲಿಟಿ ಆ್ಯಂಡ್ ಟಾಯ್ಲೆಟ್ ಇರುವಂಥದ್ದು. ಎಲ್ಲ ವಾಲ್ ಮೌಂಟ್ ಕಮೋಡು, ಜಾಗರ್ ಫಿಟ್ಟಿಂಗ್ ಸಿಗುತ್ತೆ. ಪ್ರತಿಯೊಂದು ಹೇಳಿ ಮಾಡಿಸ್ಬಿಟ್ಟಿದ್ದಾರೆ. ಈಗ ಸ್ಟೇರ್ ಕೇಸು ಮೇಲ್ಗಡೆ ಬೆಡ್ರೂಮ್ಗೆ ಹೋಗುವ ಸ್ಥಳ. ಬ್ಲ್ಯಾಕ್ ಗ್ರಾನೈಟ್ ಕೊಟ್ಟಿದ್ದಾರೆ. ಇದಕ್ಕೂ ಬುಕ್ ಮೈ ಪ್ಯಾಟ್ರನ್ಗೂ ಇದಕ್ಕೂ ಕಾಂಬೈನೇಷನ್ ಕೊಟ್ಟಿರೋದು. ಟೀಕುಡ್ ಹ್ಯಾಂಡ್ ಗ್ರಾಬರು, ಹಾಗೆ 12 mm ಟಫನ್ ಗ್ಲಾಸು, MS ಸ್ಟ್ರೈಟ್ ರೈಲಿಂಗ್ಸು. ನೋಡಿ, ಈ ಕಡೆಯಿಂದ ಬಂದಿರೋಂತಹ ಗಾಳಿ ಬೆಳಕು ಈ ಕಡೆ ಹಾದು ಹೋಗಲಿ ಅನ್ನೋ ಕಾನ್ಸೆಪ್ಟಲ್ಲಿ ಇದು ಕೊಟ್ಟಿರೋದು. ಇಲ್ಲಿ ಏನಾದರೂ ಜಾತ್ರೆ ಮಾಡಿದ್ದಿದ್ರೆ ಹಾಲು ಲುಕ್ ಹೋಗ್ಬಿಡೋದು. ಆ ಕಡೆಯಿಂದ ಬಂದಿರೋ ಗಾಳಿ ಬೆಳಕು ಈ ಕಡೆ, ಈ ಕಡೆಯಿಂದ ಬರೋ ಗಾಳಿ ಬೆಳಕು ಈ ಕಡೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಆ್ಯಕ್ಚುಲಿ ಬೆಡ್ರೂಮ್ಗಳು ಇನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಿ ಕೆಳಗಡೆ 4 ಅಡಿ, ಇಲ್ಲಿ 3.5 ಅಡಿ ಇದೆ.
ಈ ಕಾನ್ಸೆಪ್ಟು ಎಲ್ಲ ಬಿಲ್ಡರ್ ಥರ ಮಾಡಿಲ್ಲ ಇವರು. ಇವ್ರು ನೋಡಿ ಬೇರೆಯವ್ರು ಮಾಡ್ತಾರೆ. ಏನು ಅಂತಂದರೆ ಇಲ್ಲಿ ಎಲ್ಲ ಬಿಲ್ಡರ್ಗಳು ಪ್ರತಿಯೊಂದು ಮನೆ ನಾನು ಮಾಡಿದ್ದೀನಲ್ಲ 90% ನಿಮಗೆ ಸ್ಟಡಿ ಕ್ಯಾಬಿನೆಟ್ ಕೊಡ್ತಾರೆ. ಇವ್ರು ಏನು ಮಾಡಿದ್ದಾರೆ ಬೆಳಕು ನೋಡಿ, ಸೆಕೆಂಡ್ ಫ್ಲೋರಲ್ಲಿ ಥರ್ಡ್ ಫ್ಲೋರಿಂದ ಸ್ಕೈಲೈಟ್ ಕೊಟ್ಟಿದ್ದಾರೆ. ಸೂಪರಾಗಿ ಗಾಳಿ ಬೆಳಕು ಬೆಳಕು ಬರುತ್ತೆ, ಗಾಳಿಯೆಲ್ಲ ರಾಯಲ್ ಪೇಂಟು. ಇದೇ ಬೇಕಾಗಿರೋದಲ್ವ. ಮನೆ ಅಂದಮೇಲೆ ಎಷ್ಟು ನಮ್ಮಿಂದ ತಲೆ ಓಡಿಸಿ ಗಾಳಿ ಬೆಳಕು ಮನೆ ಒಳಗಡೆ ತೊಗೊಂಬರ್ತೀವೋ ಅಷ್ಟು ಮನೆ ಚೆನ್ನಾಗಿರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟು ವಿತ್ ಮ್ಯಾನ್ಯುವಲ್ ಲಿಫ್ಟಿಂಗು, ಹೆಡ್ ಬೋರ್ಡ್ ಇದೆ. ವರ್ಕ್ ಫ್ರಮ್ ಹೋಮ್ ಏನಾದ್ರು ಮಾಡ್ತೀರಾ ಅಂದರೆ ಸ್ಟಡಿ ಕ್ಯಾಬಿನೆಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ 4x6 ಇದೆ. ಹಾಗೆ ವಾರ್ಡ್ರೋಬರ್ಗಳೆಲ್ಲ ತುಂಬಿಸಿ ಕೊಟ್ಟಿದ್ದಾರೆ. 3 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬರ್, ಎಲ್ಲ ಅಕ್ರಾಲಿಕ್ಕು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಕಾಸ್ಮೆಟಿಕೆಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರೇಜು, ಟಿ ವಿ ಯೂನಿಟ್ಟು, ಡಿಕೋ ಪೇಂಟ್, ಪ್ಯೂರ್ ವೈಟ್ ಡಿಕೋ ಪೇಂಟ್ ಆಗಿರುತ್ತೆ ಅದು. ಈಗ POP ಫಾಲ್ ಸೀಲಿಂಗು, ರಿಮೋಟ್ ಕಂಟ್ರೋಲ್ ಫ್ಯಾನು, ಹಾಗೆ ಚಾರ್ಕೋಲು ಲ್ಯಾಮಿನೇಷನ್ ಸಿಗುತ್ತೆ ಫಾಲ್ ಸೀಲಿಂಗಿಗೆ. ಗ್ರಾಫ್ ಹ್ಯಾಂಡಲ್ಲು. ಇಲ್ಲಿ ಡ್ರೈ ಆ್ಯಂಡ್ ವೆಟ್ಟು ಪಾರ್ಟಿಷನ್ ಮಾಡ್ಕೋಬಹುದು. ಮ್ಯಾಟ್ ಫಿನಿಶಿಂಗ್ 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಲ್ಯಾಂಡಿಂಗ್ ಆಗಿರುತ್ತೆ. ಫಿಟ್ಟಿಂಗ್ ಎಲ್ಲ ಆಗೋಗಿದೆ ಆಲ್ರೆಡಿ, ಜಾಗರ್ ಫಿಟ್ಟಿಂಗ್ಗೆ. ಓಕೆ, ವಾಲ್ ಮೌಂಟ್ ಕಮೋಡ್, ಎಕ್ಸಾಕ್ಟ್ ಫ್ಯಾನ್ ಪ್ರತಿಯೊಂದು ಕೊಟ್ಟಿದ್ದಾರೆ. ಬೇರೆ ಏನು ಪೇಂಟಿಂಗ್ ಇಲ್ಲ ಈ ಮನೆಗೆ. ಪೇಂಟಿಂಗಿಂದ ಹಿಡಿದು ಎಲ್ಲ, ಫಿಟ್ಟಿಂಗಿಂದ ಹಿಡಿದು ಎಲ್ಲ ಕವರ್ ಆಗೋಗಿದೆ ಆಲ್ರೆಡಿ. ಆಪೋಸಿಟೇ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಇಲ್ಲಿ ನೋಡಿ ಬೆಳಕು ಎಷ್ಟು ಚೆನ್ನಾಗಿ ಬರುತ್ತೆ ಮನೆ ಒಳಗಡೆ. ಇದು ಮಕ್ಕಳ ಕೊಠಡಿ, ಚಿಲ್ಡ್ರನ್ ಬೆಡ್ರೂಮು. ಆಪೋಸಿಟ್ ಸ್ಟಡಿ ಕ್ಯಾಬಿನೆಟ್ ಇದೆ. ವರ್ಕ್ ಫ್ರಮ್ ಹೋಮು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲೂ ನಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಹೈಡ್ರಾಲಿಕ್ ಲಿಫ್ಟು, ಮ್ಯಾನ್ಯುವಲ್ ಲಿಫ್ಟು, ಹೆಡ್ ಬೋರ್ಡ್ ಎಲ್ಲ ಇದೆ. ಫ್ಯಾನು, POP ಫಾಲ್ ಸೀಲಿಂಗು ಮತ್ತು ರಾಫ್ಟರ್ ಮಾಡಿಸಿದ್ದಾರೆ. ಓಪನ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಒಂದು ಬಿಗ್ ವಿಂಡೋ. ಹಾಗೆ ಅಲ್ಲಿ ಏನಿದೆಯಲ್ಲ ನಮಗೆ ಬಾತ್ರೂಮ್. ನೋಡಿ ಹೆಂಗಿದೆ ಬಾತ್ರೂಮ್ಗಳೆಲ್ಲ ಲಕ್ಸರಿ ಬಂದಿರುವಂಥದ್ದು. ಚಿಲ್ಡ್ರನ್ ಬೆಡ್ರೂಮ್ ಯಾವುದಕ್ಕೂ ಕಮ್ಮಿ ಇಲ್ಲ. ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಅವರು ಬಿಟ್ಟಿದ್ದಾರೆ, ನಾವು ಬಿಟ್ಟಿದ್ದೀವಿ. ಹಾಗಾಗಿ ಬೆಳಕು ಗಾಳಿ ಎಲ್ಲ ಕಡೆಯಿಂದನೂ ಕವರ್ ಆಗುತ್ತೆ. ಇದು ಎಸ್ಪೆಷಲಿ ತುಂಬ ಇಷ್ಟ ಆಗಿದೆ ನನಗೆ ಪರ್ಸ್ನಲಾಗಿ ಇಷ್ಟ ಆಗಿರೋ ಮನೆ ಇದು. ಫಿನಿಶಿಂಗ್ ಈ ಥರ ಬರುತ್ತೆ ಮನೆಗಳು. ಈಗ ನೆಕ್ಸ್ಟ್ ಫ್ಲೋರ್ ಮೂವ್ ಆಗ್ತಾಯಿದ್ದೀನಿ, ಅಂದರೆ ಥರ್ಡ್ ಫ್ಲೋರ್ಗೆ. ಅಲ್ಲಿ ಇನ್ನು ಒಂದು ಮಲ್ಟಿಪರ್ಪಸ್ ರೂಮು, ಒಂದು ಬೆಡ್ರೂಮ್ ಬರುತ್ತೆ. ನೋಡಿ ಇಲ್ಲೂ ನ್ಯಾಚುರಲ್ ಲೈಟಿಂಗು, ಇಲ್ಲೂ ಕೂಡ ಎಲ್ಲ ರಾಯಲ್ ಪೇಂಟಿಂಗ್. ಇದು ಟಫನ್ ಗ್ಲಾಸ್ ಹಾಕಿದ್ದಾರೆ. ಸ್ಕೈಲೈಟು, ಈ ಲೈಟ್ ನಮಗೆ ಕೆಳಗಡೆವರೆಗೂ ಹೋಗುತ್ತೆ. ಇದೇ ಮೇನು. ಸರಿ, ಹಾಗಾದರೆ ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಇದು ಥರ್ಡ್ ಬೆಡ್ರೂಮು.
ಥರ್ಡ್ ಬೆಡ್ರೂಮಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಇದೆ. ಇಂಟೀರಿಯರ್ ವರ್ಗೆಲ್ಲ ನಿಮಗೆ ಮಾಡಿಕೊಟ್ಟಿರೋ ವಾಲ್ ಕ್ಲೈಂಬಿಂಗ್ ಸಿಗುತ್ತೆ. POP ಫಾಲ್ ಸೀಲಿಂಗು ಮತ್ತು ಚಾರ್ಕೋಲ್ ಲ್ಯಾಮಿನೇಷನ್ ಸಿಗುತ್ತೆ. ಪ್ರೊಫೈಲರೆಲ್ಲ ಸಿಗುವಂಥದ್ದು. ಒಂದು ವಾರ್ಡ್ರೋಬರ್ ಇದೆ, 3 ಡೋರ್ ಇರುವಂತಹ ವಾರ್ಡ್ರೋಬರು. ಬಾಲ್ಕನಿ ದೊಡ್ಡದಾಗಿದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟು ಆ ಕಾರ್ನರಲ್ಲಿ ಬರುತ್ತೆ. ಇಲ್ಲಿ ನೋಡಿ ಬಾಲ್ಕನಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಓಪನ್ ಮಾಡಿಬಿಟ್ರೆ ಒಳ್ಳೆ ಪ್ರೈಮ್ ಲೊಕೇಶನ್. 99% ಡೆವಲಪ್ ಆಗಿರುವಂಥದ್ದು. 40 ಅಡಿ ರಸ್ತೆ. ಆದಷ್ಟು ಮೇಲ್ಗಡೆಯಿಂದ ತೋರಿಸ್ತೀನಿ ನಿಮಗೆ. ಸಾರಿ, ಬಾತ್ರೂಮ್ ಇದು. ಎಲ್ಲ ದೊಡ್ಡ ಸ್ಪೇಷಿಯಸ್ ಜಾಗ. ಈಗ ಮಲ್ಟಿಪರ್ಪಸ್ ರೂಮ್ ಅಂತ ಹೇಳಿದ್ದೆ ಅಲ್ವಾ, ಅದು ತೋರಿಸ್ಕೊಡ್ತೀನಿ ನೋಡಿ. ಇದು ಫ್ಯೂಚರಲ್ಲಿ ನೀವು ಪಾರ್ಟಿ ಹಾಲು, ಜಿಮ್ಮು, ಯೋಗ, ಒಂದು ಚಿಕ್ಕದಾಗಿ ಬಾರ್ಕೊಂಡ್ರು ಏನಾದರೂ ಮಾಡ್ಕೊತೀನಿ ಅನ್ನೋ ಹಾಗಿದ್ದರೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. CNC ಕಟಿಂಗೆಲ್ಲ. ಇದು MS ರೇಲಿಂಗ್ಸ್ ಸೇಫ್ಟಿಗೋಸ್ಕರ. ಉಯ್ಯಲೆ ಪಾಯಿಂಟ್ ಹಾಕೋದಕ್ಕೆಲ್ಲ ಕೊಟ್ಟಿದ್ದಾರೆ. ಫ್ಯಾನ್ಗೆಲ್ಲ ಇದೆ. ಫ್ಲೋರಿಂಗ್ ಮಾತ್ರ ಚೆನ್ನಾಗಿ ಬಂದಿದೆ. ಇದು ನೋಡಿದ್ದೀರಾ, ಇದು ಮಲ್ಟಿಪರ್ಪಸ್ ರೂಮ್. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಕಂಟಿನ್ಯೂ ಆಗುತ್ತೆ. SS ರೈಲಿಂಗ್ಸು, ಟೀಕುಡ್ಡು ಪಿಲ್ಲರ್ಗಳು ಕಂಟಿನ್ಯೂ ಆಗುತ್ತೆ. ಇನ್ನು ಈ ಮನೆ ಕೆಲಸ ಏನು ಅಂದರೆ ಎಂಥದ್ದು ಇಲ್ಲ, ಎಲ್ಲ ಮುಗಿದೋಗಿದೆ. ಸ್ಕೈಲೈಟ್ ಕೊಟ್ಟಿದ್ದಾರೆ. ನ್ಯಾಚುರಲ್ ಇಲ್ಲಿಂದನೂ ಬರುತ್ತೆ ನೋಡಿ, ಅಲ್ಲಿ ಬೆಳಕು, ಬಿಸಿಲು ಬಂದಿರೋದು. ಇಲ್ಲೇನಪ್ಪ MS ಡೋರ್ ಇಲ್ಲ ಅಂತೀರಾ? ಇವರು 2 ಡೋರ್ ಕೊಟ್ಟಿದ್ದಾರೆ. ಈ ಡೋರ್ ಕೊಟ್ಟು ಮತ್ತೆ ಸೇಫ್ಟಿಗೆ MS ಡೋರ್ ಕೂಡ ಕೊಟ್ಟಿದ್ದಾರೆ. 1 2 ಅದೊಂದು ಸರಿ 3 ಲಾಕರ್ಗಳು. ಡ್ಯಾಮ್ ಪ್ರೂಫ್ ಪೇಂಟ್ ಆಗಿದೆ. ಹ್ಯಾಂಡ್ ವಾಶ್ ಏರಿಯಾ, ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು, ಒಳಗಡೆ ಅದ್ರ ಮೇಲ್ಗಡೆ ಸ್ಕೈಲೈಟ್ ಇದೆ. ಮತ್ತು ಇದು ನಾನು ಹೇಳಿದ್ನಲ್ಲ, ಸ್ಟಡಿ ಕ್ಯಾಬಿನೆಟ್ ಕೊಡ್ತಾರೆ ಎಲ್ಲರೂ ಅಂತ. ಸ್ಟೇರ್ ಕೇಸ್ಗೆ ಸ್ಕೈಲೈಟು. 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು. ವಾಷಿಂಗ್ ಮಷಿನ್ ಪಾಯಿಂಟ್ ಎಲ್ಲ ಇಲ್ಲಿ ಸಿಗುತ್ತೆ. ಇನ್ಲೆಟು, ಔಟ್ಲೆಟು, ಪ್ಲಗ್ ಪಾಯಿಂಟು. ಈಸಿಯಾಗಿ ವಾಷಿಂಗ್ ಮಷಿನಲ್ಲಿ ಇಟ್ಕೋಬೋದು. ಇಲ್ಲಿ ತೊಳೆಯೋದು, ಪಕ್ಕದಲ್ಲಿ ಹೋಗಿ ಒಣಗಾಕೋದು ಅಷ್ಟೇ. ಇದಿಷ್ಟು ಈ ಮನೆಯ ಡೀಟೇಲ್ಸು. ಇನ್ನೂ ಏನಿದೆ ಅಂದರೆ ಹತ್ತಿರ ಆದಷ್ಟು ನಾನು ತೋರಿಸ್ತೀನಿ. ನಾನು ನಿಮಗೆ ಮೆಟ್ರೋ ಏನಾದ್ರು ಕಾಣಿಸುತ್ತಾ ಅಂತ. ಮೆಟ್ರೋ ಕೋಣನಕುಂಟೆ ಮೆಟ್ರೋ ಸ್ಟೇಷನಲ್ಲಿ ಸಿಗುತ್ತೆ. ಓಕೆ, ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು 20ಕ್ಕೆ 30 BDA, ಸೌತ್ ಗೇಟ್, ಈಸ್ಟ್ ಮೇನ್ ಡೋರು, JP ನಗರ್ 9 ಫೇಸ್ EWS ಲೇಔಟು, ಕೋಣನಕುಂಟೆ, ಪಾಜಾಳಿ ಮೆಟ್ರೋ ಸ್ಟೇಷನ್ ತುಂಬ ಹತ್ರ. ಪ್ರೈಸ್ ಬಗ್ಗೆ ಹೇಳ್ಬೇಕನ್ನೋ ಹೋಗಿದ್ರೆ 1 CR 90 lakhs, 1,90 ಲಕ್ಷ, ಸ್ಲೈಟ್ಲಿ ನೆಗೋಷಿಯೇಬಲ್ಲು. ಯಾರೆಲ್ಲ ಮನೆ ಹುಡುಕ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.